ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಮಾಯಣದ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ದ್ವಾರಪಾಲಕರ ಮುಖಾಂತರ ತನ್ನನ್ನು ಭೇಟಿ ಮಾಡಲು ವಿಶ್ವಾಮಿತ್ರರು ಆಗಮಿಸಿರುವುದು ದಶರಥನಿಗೆ ತಿಳಿಯುತ್ತದೆ. ಸ್ವತಃ ಬ್ರಹ್ಮರ್ಷಿಗಳೇ ತನ್ನನ್ನು ಭೇಟಿ ಮಾಡಲು ಬಂದಿರುವ ವಿಚಾರವನ್ನು ತಿಳಿದು ಸಂತೋಷವಾಗುತ್ತದೆ. ತನ್ನ ಕರ್ತವ್ಯವಂತೆ ಅವರನ್ನು ಅರಮನೆಯ ಒಳಗೆ ಕರೆತರಲು ಮಹಾದ್ವಾರದ ಕಡೆಗೆ ತೆರಳುತ್ತಾನೆ. ವಸಿಷ್ಠರ ಆದೇಶದಂತೆ ಮಹಾರಾಜನು ವಿಶ್ವಾಮಿತ್ರರನ್ನು ಗೌರವಾದರಗಳೊಂದಿಗೆ ಅರಮನೆಗೆ ಆಹ್ವಾನಿಸುತ್ತಾನೆ. ವಿಶ್ವಾಮಿತ್ರರು ದಶರಥನನ್ನು ರಾಜ್ಯದ ಪ್ರಗತಿಯ ಬಗ್ಗೆ ವಿಚಾರಿಸುತ್ತಾರೆ. ಕೇವಲ ಬಂಧು ಮಿತ್ರರಲ್ಲದೆ ಶತ್ರು ರಾಜ್ಯದ ಬಗ್ಗೆಯೂ ವಿಶ್ವಾಮಿತ್ರರು ವಿಚಾರಣೆ ಸಂಗ್ರಹ ಮಾಡುತ್ತಾರೆ. ಆ ಸ್ಥಾನದಲ್ಲಿ ವಿಶ್ವಾಮಿತ್ರರಿಗೆ ಗೌರವದ ಸ್ಥಾನವನ್ನು ನೀಡಿ ಅವರ ಆಗಮನದಿಂದ ತನಗೆ ಅಪರಿಮಿತವಾದ ಆನಂದವಾಗಿದೆ ಎಂದು ತಿಳಿಸುತ್ತಾನೆ. ಬ್ರಹ್ಮರ್ಷಿಗಳಾದ ನಿಮಗೆ ಯಾವುದೂ ಅಸಾಧ್ಯವಲ್ಲ, ಆದರೂ ಸಹ ನನ್ನನ್ನು ಕಾಣಲೆಂದು ನನ್ನ ರಾಜ್ಯಕ್ಕೆ ಬಂದಿರುವ ಹಿನ್ನೆಲೆ ಏನು? ನನ್ನಿಂದ ನಿಮಗೆ ಆಗಬೇಕಿರುವ ಸೇವೆ ಯಾವುದು ಎಂದು ಕೇಳುತ್ತಾನೆ. ಮಹಾರಾಜರ ಈ ಮಾತುಗಳು ವಿಶ್ವಾಮಿತ್ರರಲ್ಲಿ ಸಂತೋಷವನ್ನು ಉಂಟುಮಾಡುತ್ತದೆ. ವಿಶ್ವಾಮಿತ್ರರು ರಾಜನನ್ನು ಕುರಿತು, ನಿನ್ನಿಂದ ಒಂದು ದೊಡ್ಡ ಕೆಲಸವಾಗಬೇಕಾಗಿದೆ. ಆ ನಿರೀಕ್ಷೆಯಿಂದ ನಾನು ನಿನ್ನಲ್ಲಿಗೆ ಬಂದಿದ್ದೇನೆ. ನಿನ್ನಿಂದ ನಿರಾಸೆಯಾಗದು ಎಂದು ತಿಳಿದಿದ್ದೇನೆ ಎನ್ನುತ್ತಾರೆ. ಮಹಾರಾಜನೇ, ವಸಿಷ್ಠರ ಮಾರ್ಗದರ್ಶನದಲ್ಲಿ ನೀನು ಮಾಡುವ ಕೆಲಸಗಳಲ್ಲಿ ಸತ್ಯದ ಹಾದಿಯೇ ಇರುತ್ತದೆ. ಮೊದಲು ನಾನು ಕೇಳುವ ಕೆಲಸವನ್ನು ಮಾಡಿಕೊಡುವೆ ಎಂದು ಮಾತನ್ನು ನೀಡು. ಕಾರಣವೇನೆಂದರೆ ಇದು ನನಗೆ ಅತಿ ಮುಖ್ಯವಾದ ಕೆಲಸವಾಗಿದೆ. ನಾನೊಂದು ವ್ರತದಲ್ಲಿ ನಿರತನಾಗಿದ್ದೇನೆ. ಈ ವ್ರತದ ಅನುಷ್ಠಾನಕ್ಕೆ 2 ರಾಕ್ಷಸರು ಇನ್ನಿಲ್ಲದ ತೊಂದರೆಯನ್ನು ನೀಡುತ್ತಿದ್ದಾರೆ. ಸುಬಾಹು ಮತ್ತು ಮಾರೀಚನೆಂಬ ಅವರಿಬ್ಬರು ಮಹಾಪರಾಕ್ರಮಿಗಳು. ಯುದ್ಧದಲ್ಲಿ ಸುಲಭವಾಗಿ ಅವರನ್ನು ಜಯಿಸಲು ಸಾಧ್ಯವಿಲ್ಲ. ಇವರ ಉಪಟಳವನ್ನು ತಾಳಲಾರದೆ ಆಶ್ರಮವನ್ನು ತೊರೆದು ನಿನ್ನಲ್ಲಿಗೆ ಬಂದಿದ್ದೇನೆ. ವ್ರತದ ಮಧ್ಯೆ ಬೇರೆಯವರ ಮೇಲೆ ಕೋಪಗೊಳ್ಳಬಾರದು, ಬೇರೆಯವರನ್ನು ಶಪಿಸಲೂಬಾರದು. ಇದರಿಂದ ನಾನು ಅವರನ್ನು ಶಿಕ್ಷಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ಅದರಿಂದ ನನ್ನ ವ್ರತಭಂಗವಾಗುತ್ತದೆ. ಈ ಮಾತಿಗೆ ಮಹಾರಾಜನು, ಆ ರಾಕ್ಷಸರ ಬಗ್ಗೆ ನಿಮಗೆ ಇನ್ನು ಯೋಚನೆ ಬೇಡ. ಈಗಲೇ ನಾನು ನಿಮ್ಮೊಡನೆ ಬಂದು ಅವರ ಸಂಹಾರವನ್ನು ಮಾಡುತ್ತೇನೆ. ಇನ್ನು ಮುಂದೆ ನಿಮ್ಮ ವ್ರತಾಚರಣೆಯು ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ನಡೆಯಲಿ. ನನ್ನ ಜೀವ ಇರುವವರೆಗೂ ಸತ್ಯಕ್ಕೆ ಜಯ ತಂದುಕೊಡುವ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ವಿಶ್ವಾಮಿತ್ರರು, ಮಹಾರಾಜ, ಈ ಕೆಲಸದಲ್ಲಿ ನೀನು ಸಮರ್ಥ ಎಂದು ನನಗೆ ತಿಳಿದಿದೆ. ಆದರೆ ನನಗೆ ನಿನ್ನ ಸಹಾಯ ಅಗತ್ಯವಿಲ್ಲ. ನನಗೆ ಸತ್ಯನಿಷ್ಠನಾದ ಅಪಾರ ಪರಾಕ್ರಮಿಯಾದ ನಿನ್ನ ಮೊದಲನೆಯ ಮಗನಾದ ರಾಮನ ಸಹಾಯದ ಅವಶ್ಯಕತೆ ನನಗಿದೆ. ಆದ್ದರಿಂದ ಮನಸ್ಸನ್ನು ಬದಲಾಯಿಸದೆ ಅವನನ್ನು ನನ್ನೊಡನೆ ಕಳುಹಿಸು ಎಂದು ತಿಳಿಸುತ್ತಾರೆ. ನಿನ್ನ ಮಗನಿಗೆ ನನ್ನ ರಕ್ಷಣೆ ಮತ್ತು ಸಹಕಾರ ಸದಾಕಾಲ ಇರುತ್ತದೆ. ಧೈರ್ಯಶಾಲಿಯಾದ ಅವನು ರಾಕ್ಷಸರನ್ನು ವಿನಾಶ ಮಾಡಿ ನಾನು ಮಾಡುವ ಯಜ್ಞವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗುತ್ತಾನೆ ಎಂದು ಹೇಳುತ್ತಾರೆ. ಈ ಕೆಲಸದಿಂದಾಗಿ ರಾಮನಿಗೆ ಅಪಾರವಾದ ಕೀರ್ತಿಯು ದೊರೆಯುತ್ತದೆ, ಅಲ್ಲದೆ ಅನೇಕ ವಿಧದ ಯಶಸ್ಸು ಅವನದಾಗುತ್ತದೆ. ರಾಮನಲ್ಲದೆ ಈ ರಾಕ್ಷಸನನ್ನು ಕೊಲ್ಲಲು ಬೇರೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಎಂದು ವಿಶ್ವಾಮಿತ್ರರು ತಿಳಿಸುತ್ತಾರೆ. ರಾಮನ ಬಗ್ಗೆ ನಿಮಗೆ ವಿಶೇಷವಾದ ಪ್ರೀತಿ ಮತ್ತು ಅಕ್ಕರೆ ಇರುವುದರಿಂದ ಅವನನ್ನು ಕಳುಹಿಸಿಕೊಡಲು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ಈ ಸತ್ಯದ ಅರಿವು ನನಗಿದೆ. ವಿಶ್ವಾಮಿತ್ರರನ್ನು ಕುರಿತು ದಶರಥನು, ನನ್ನ ಮಗನ ವಯಸ್ಸು ಚಿಕ್ಕದು, ಆದ್ದರಿಂದ ಅವನನ್ನು ಅಪಾಯಕ್ಕೆ ತಳ್ಳಲು ನಾನು ಸಿದ್ಧನಿಲ್ಲ ಎಂದು ಹೇಳುತ್ತಾನೆ. ಆಗ ವಿಶ್ವಾಮಿತ್ರರು, ನಿನ್ನ ಮಗನ ವಯಸ್ಸು ಚಿಕ್ಕದಿರಬಹುದು, ಆದರೆ ಅವನ ಯುದ್ಧ ಕೌಶಲ್ಯಕ್ಕೆ ಸರಿಸಮಾನವಾಗಿ ನಿಲ್ಲಬಲ್ಲವರು 3 ಲೋಕದಲ್ಲಿಯೂ ಯಾರೂ ಇಲ್ಲ ಎಂದು ತಿಳಿಸುತ್ತಾರೆ. ಆವಾಗ ದಶರಥನು ಒಂದು ಕ್ಷಣ ಚಿಂತಾಕ್ರಾಂತನಾಗುತ್ತಾನೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.